ಶಿಡ್ಲಘಟ್ಟ ತಾಲೂಕು ಪೂಲ್ಪಲ್ಲಿ ಗ್ರಾಮದ ಜೆಡಿಎಸ್ ಮುಖಂಡರು ಹಾಗೂ ಎಂವಿಆರ್ ವೆಂಕಟರೆಡ್ಡಿರವರ ಕುಟುಂಬದವರ ನೇತೃತ್ವದಲ್ಲಿ ಔತಣಕೂಟವನ್ನು ವೆಂಕಟರೆಡ್ಡಿರವರ ಮನೆ ಬಳಿ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಚಿಂತಾಮಣಿಯ ಮಾಜಿ ಶಾಸಕ ಹಾಗೂ ವಿಧಾನಸಭೆಯ ಮಾಜಿ ಉಪಸಭಾಪತಿ ಜೆಕೆ ಕೃಷ್ಣಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಇಂದಿರಾ ಗೋವಿಂದರಾಜು, ಕೋಲಾರ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಿವಾಸ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಮುಖಂಡರು ಔತಣಕೂಟದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕರು, ಮಾಜಿ ಶಾಸಕರು ಹಾಗೂ ಮುಖಂಡರಿಗೆ ವೆಂಕಟರೆಡ್ಡಿ ಕುಟುಂಬದವರು ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಔತಣಕೂಟದಲ್ಲಿ ಭಾಗವಹಿಸಿದ್ದ ಸಾವಿರಾರು ಜನರಿಗೆ ವೆಂಕಟರೆಡ್ಡಿ ಕುಟುಂಬದವರು ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ತಾದೂರು ರಘು, ಬಂಕ್ ಮುನಿಯಪ್ಪ, ಉಜಗೂರು ರಾಮಣ್ಣ, ಒಕ್ಕಲೇರಿ ರಾಮು, ಯಲವಳ್ಳಿ ರಮೇಶ್ ರವರ ಮಗ ಜನಾರ್ದನ್ ಸೇರಿದಂತೆ ಎಲ್ಲ ಜೆಡಿಎಸ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಸಿದ್ಧ ಹರ್ಬಲ್ ಕೇರ್, ಬೆಂಗಳೂರು ರಸ್ತೆ, ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ, 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಹರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು,
ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 9363203259ಕ್ಕೆ ಸಂಪರ್ಕಿಸಬಹುದು. ನನ್ನ ಹೆಸರು ಶಿವಣ್ಣ ಅಂತ ಹೇಳ್ಬಿಟ್ಟು ಸಿಕಲ್ ಗ್ರಾಮದವನು. ಯಾಕೆ ಬಂತು? ನನಗೆ 1.5 ಇಯರ್ ಬ್ಯಾಕ್ ಸ್ಟ್ರೋಕ್ ಆಯಿತು. ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ವಿರೂಪಾಕ್ಷಪುರಕ್ಕೆ ಕರ್ಕೊಂಡು ಹೋದರು. ಆ ವಿರೂಪಾಕ್ಷ ಮದ್ದು ತಿಂತಾಯಿದ್ದೀನಿ, 5-6 ಸಲ ಹೋಗಿದ್ದೀನಿ. ಅಲ್ಲೂ ಮೆಡಿಸಿನ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅಲ್ಲಿಂದ ನಾವು ನಿಮಾನ್ಸ್ಗೆ ಹೋದ್ವಿ. ನಿಮಾನ್ಸ್ ಟ್ಯಾಬ್ಲೆಟು ಸ್ಟಿಲ್ ಇವಾಗಲೂ ನಾನು ತಿಂತಾನಿದ್ದೀನಿ. ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ಹಿಂಗೆ ಎತ್ತಕ್ಕಾಗ್ತಾ ಇರಲಿಲ್ಲ, ಇದು ಟೈಟ್ ಇತ್ತು, ಬಾಜ್ ಆಗ್ತದೆ ಕೈ ಮೇಲೆ ಎತ್ತಬೇಕಾದ್ರೆ. ಸೊ ಹಾಗಾಗಿ ನಾನು ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು. ಹಾಗಾಗಿ ನಾನು ಚಿಂತಾಮಣಿಗೆ ಬಂದಿದ್ದ ತಾಳಪ್ಪ ಅಂತ ಇಲ್ಲಿ ಬಂದಿದ್ದು ಅವಾಗ ಹೇಳಿದೆ. ಅವರು ಸಮ್ ನೀಡ್ಸ್ ಅಂದರೆ ಹೆಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅದು ಮಾಡಿ ಒಂದು 5 ಮಿನಿಟ್ಸ್ಗೆ ಸ್ವಲ್ಪ ರಿಲೀಫ್ ಆಯಿತು, ಇಲ್ಲ ಒಂದು ಕಡೆ ಪರವಾಗಿಲ್ಲ ಅನಿಸ್ತು. ಆಮೇಲೆ ಒಂದು 10 ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತಕ್ಕೆ ಫ್ರೀ ಇದೆ, ಸ್ವಲ್ಪ ಕೈ ಎತ್ತಕ್ಕೆ ಫ್ರೀ ಇದೆ, ನಡೆಯೋಕ್ಕೆ ಸಹ ವಾಕ್ಯಬಲ್ ಸಹ. ಇದು ಭಾರ ಇತ್ತು, ರೈಟ್ ಸೈಡ್ ಫುಲ್ಲು ಕೈ ಕಾಲು ಭಾರ ಜೋಮ್ ಇತ್ತು, ಹಾಗೆ ಸ್ವಲ್ಪ ಫ್ರೀ ಆಗಿದೆ. ಇವಾಗ ಏನು ಅನಿಸ್ತದೆ? ಪರವಾಗಿಲ್ಲ, ಇವಾಗ ಸ್ವಲ್ಪ ಫ್ರೀ ಆರಾಮಾಗಿದೆ ಸ್ವಲ್ಪ. ಓಕೆ. ಫಸ್ಟ್ ಡೇನೇ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಟ್ರೀಟ್ಮೆಂಟ್ ಒಳಗಡೆ ನನಗೆ ಸ್ವಲ್ಪ ಫ್ರೀ ಇದೆ, ಸ್ವಲ್ಪ ಕೈ ಎತ್ತಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೋದಾ? 100% ತಗೋಬೋದು. ಓಕೆ.